ಮಾತು ಹೇಳಿದ್ದೀವಿ, ಮಾತಾಡಿ ವಿಚಾರಗಳನ್ನು ತಿಳಿಸಿದ್ದೀವಿ. ಇನ್ನೊಂದು ಸರಿ ನಾವು ಎಲ್ಲರನ್ನೂ ಎಲ್ಲ ಅಕ್ಕಪಕ್ಕ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ದಲಿತ ಮುಖಂಡರು, ಹಿಂದುಳಿದ ವರ್ಗದವರು ಎಲ್ಲರಿಗೂ ಈಗ ನಮ್ಮ ಇವ್ರು ಹೇಳ್ದಂಗೆ ಈ ಸಂವಿಧಾನ ಒಂದಿಲ್ಲ ಅಂದಿದ್ರೆ ನಾವು ಏನಾಯ್ತಿದ್ದು ಅಂತ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಇವತ್ತು ಇಷ್ಟರ ಮಟ್ಟಿಗೆ ನಾವು ಬದುಕ್ತಾ ಇದ್ದೀವಿ ಸಮಾನತೆಯಿಂದ, ಎಲ್ಲರ ಸ್ವಾಭಿಮಾನಕ್ಕೆ ಧಕ್ಕೆ ತರದೇ ಇದ್ದಂಗೆ ಸಮಾನತೆಯಿಂದ ಬದುಕ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಸಂವಿಧಾನ ಮಾತ್ರ ಕಾರಣ. ಆ ಸಂವಿಧಾನ ಉಳಿಸೋಂಥ ದಿಕ್ಕಿನಲ್ಲಿ ಇವತ್ತು ನಾವೆಲ್ಲ ಹೋರಾಡಬೇಕಾಗಿದೆ. ಆ ಸಂವಿಧಾನಕ್ಕೆ ಧಕ್ಕೆ ಬಂದಂಥ ವಿಚಾರ ಬಂದಾಗ, ಧಕ್ಕೆ ತರೋಂಥ ವಿಚಾರ ಬರಲಿ, ಅದಕ್ಕೆ ಏನಾದರೂ ಆಪತ್ತು ಬರೋಂಥ ಸಂದರ್ಭಗಳು ಬರಲಿ, ಯಾವುದೇ ಪಕ್ಷ ಭೇದವನ್ನು ಮರೆತು, ಜಾತಿ ಧರ್ಮನ ಮರೆತು ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡು ಆ ಸಂವಿಧಾನನ ಉಳಿಸ್ಕೊಳ್ಳೋಂಥ ದಿಟ್ಟಲ್ಲಿ ನಾವೆಲ್ಲ ಹೋರಾಟ ಮಾಡಬೇಕಾಗುತ್ತೆ. ಬಂಧುಗಳೇ, ಇವತ್ತು ನಾವೆಲ್ಲ ಏನು ಬಂದಿದ್ದೀವಿ ನಿಮ್ಮೆಲ್ಲರಿಗೂ ಅದರ ಚಿತ್ರಣ ಇವತ್ತೆಲ್ಲ ಗೊತ್ತಾಗಿದೆ. ನಾವು ಯಾರು ಇಲ್ಲಿ ಹೋಗಿ ಜಾಗಟೆ ಪಡ್ಕೊಂಡು ಭಜನೆ ಮಾಡ್ಕೊಂಡು ನಾವಾಗಲಿ ನಮ್ಮ ಮಕ್ಕಳುಗಳಾಗಲಿ ಉದ್ಧಾರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಬಾಬಾ ಸಾಹೇಬರು ಕೊಟ್ಟಿರೋ ಆ ಒಂದು ಆಶಯದಲ್ಲಿ ನಾವೆಲ್ಲ ಬದುಕ್ತಾ ಇರೋದು. ಇವತ್ತು ಶಿಕ್ಷಣ ಏನಾದ್ರು ಸಿಕ್ಕದೆ ಹೋಗಿದ್ರೆ ನಾವೆಲ್ಲ ಏನಾಗ್ತಿದ್ದು ಅಂತ ಅರ್ಥ ಮಾಡ್ಕೊಳ್ಳಿ. ಇವತ್ತು ನಾವು ಅಷ್ಟು ಓದಿರೋದಕ್ಕೆ ಇವತ್ತು ನಾವು ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ. ನಾವು ಹೆಚ್ಚು ಅಂಬೇಡ್ಕರ್ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕು. ನಾವು ಒಬ್ಬರೇ ಅಲ್ಲ, ಇಡೀ ಎಲ್ಲ ಜಾತಿ ಧರ್ಮದವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಲಿ. ಅದರಿಂದ ಅವ್ರಿಗೆ ಅನ್ಯಾಯ ಆಗಿದ್ರೆ ಅವಾಗ ಬರಲಿ, ಸಮಾಜಕ್ಕೆ ಬಂದು ನಮ್ಮಿಂದ ಹಿಂಗೆ ತೊಂದರೆ ಆಗಿದೆ, ಇವ್ರಿಗೆ ಮಾತ್ರ ಸವಲತ್ತುಗಳನ್ನ ಕೊಟ್ಟು ಇಂಥವ್ರಿಗೆ ಮಾತ್ರ ಅನ್ಯಾಯ ಮಾಡಿದಾರೆ ಅಂತ ಏನಾರು ಇದ್ದರೆ ಅವ್ರು ಬಂದು ಚರ್ಚೆ ಮಾಡಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರೆ ಅದರಲ್ಲೊಂದು ಅರ್ಥ ಇದೆ. ಅದಿಲ್ಲದೆ ಬಾಬಾ ಸಾಹೇಬ್ರನ್ನ ಒಂದು ಜಾತಿಗೆ ಮೀಸಲು ಮಾಡಿ ಅವ್ರ ಜಾತಿಯವ್ರು ಅಂತೇಳಿ ಎಲ್ಲ ಕಡೆಗೆಲ್ಲ ನೋಡ್ತಾ ಇದ್ದೀರ, ನಾಮಫಲಕಗಳಿಗೆ ಒಂದು ಅವಮಾನ ಮಾಡಿಸೋದು, ನಮ್ಮ ಸ್ಟ್ಯಾಚ್ಯೂಗಳನ್ನ ವಿರೂಪಗೊಳಿಸೋದೆಲ್ಲ ನಡೀತಾ ಇದೆ. ಅವರು ಎಷ್ಟು ಮಾಡ್ತಾ ಇದ್ದಾರೆ ಅಷ್ಟು ನಾವೆಲ್ಲ ಸಂಘಟನೆ ಆಗಕ್ಕೆ ಮಾಡ್ತಾ ಇದ್ದಾರೆ ಅಷ್ಟೇ. ಅವರಲ್ಲಿ ನಾವೆಲ್ಲ ಸುಮ್ಮನೆ ಎಚ್ಚರಿಸ್ತಾ ಇದ್ದಾರೆ, ಅವ್ರಿಗೆ ನಾವು ಅಂತ ಹೇಳ್ಬೇಕು, ಎಚ್ಚರಿಸ್ತಾ ಇದ್ದಾರೆ ಅವ್ರನ್ನ. ನಮ್ಮನ್ನ ನಾವೆಲ್ಲ ಸಂಘಟನೆ ಆಗೋಕ್ಕೆ ಇಂಥ ಸಂದರ್ಭಗಳು ಬಂದಾಗ, ಈಗ ನೋಡಿ, ಈಗ ಇಲ್ಲಿ ಕೇಸರೀಕರಣ ಮಾಡಕ್ಕೆ ಬಂದಿದ್ರು, ಅವ್ರು ಬರಲಾಗಿ ನಾವೆಲ್ಲ ಎಚ್ಚೆತ್ಕೊಂಡು, ಅವ್ರು ಬರದೇ ಇದ್ದಿದ್ರೆ ಇಲ್ಲಿ ವಿದ್ಯಾಸಂಸ್ಥೆ ಹುಟ್ಟುತ್ತಾ ಇರಲಿಲ್ಲ, ನಾವು ಕೊಡ್ತಾ ಇರಲಿಲ್ಲ. ಈಗ ಅವ್ರು ಬರಲಾಗಿ ನಮ್ಮನ್ನು ಎಚ್ಚರಿಸಿದ್ದಾರೆ. ನಾವೀಗ ಅದಕ್ಕೆ ಆಲ್ಟರ್ನೇಟ್ ಆಗಿ ನಾವಿಲ್ಲಿ ವಿದ್ಯಾಸಂಸ್ಥೆ ಮಾಡೋಕ್ಕೆ ರೆಡಿ ಇದ್ದೀವಿ. ನಮ್ಮ ಸ್ವಂತ ಜಮೀನ ನಾವು ಕೊಡೋಕ್ಕೆ ರೆಡಿ ಇದ್ದೀವಿ. ಈಗ ಅವರು ಎಷ್ಟೇ ಕಿಡಿಗೇಡಿಗಳು ಮಾಡ್ಕೊಂತ ಈ ಥರ ಕುತಂತ್ರಗಳು ಮಾಡ್ತಾ ಬಂತಾ ಇದ್ದಾರೆ, ನಮ್ಮನ್ನು ಸಂಘಟಿಸ್ತಾ ಇದ್ದಾರೆ, ನಮ್ಮನ್ನು ಎಚ್ಚರಿಕೆ ಮಾಡ್ತಾರೆ ಅವರು. ನೀವೆಲ್ಲ ಒಗ್ಗಟ್ಟಾಯ್ತಲ್ಲ, ಎಚ್ಚರಿಕೆ ಆಗಿದೆ. ಈಗ ಎಲ್ಲ ಊರವರು ಬಂದಿದ್ದೀರಾ, ಇಲ್ಲಾಂದ್ರೆ ನಮ್ಮ ಅವ್ರಗಳಿಗೆ ಏನಕ್ಕೆ ಗೊತ್ತಿದೆ, ನಾವೆಲ್ಲ ಎಲ್ಲ ಒಗ್ಗಟ್ಟಾಯ್ತಿದ್ದೋ. ಸೊ ಹಂಗಾಗಿ ಅವ್ರು ಎಷ್ಟೇ ಕುತಂತ್ರಗಳು ಮಾಡ್ಕೊಂಬಂದ್ರು ಅವ್ರು ಅಂತ ಇದ್ದಾರೆ. ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ ಅಂತ ಅನ್ಕೊಂಡಿದ್ದಾರೆ. ಅವರು ಒಂದು ಬೋರ್ಡ್ನ ವಿರೂಪಗೊಳಿಸ್ಬೋದು, ಒಂದು ಸ್ಟ್ಯಾಚ್ಯೂನ ವಿರೂಪಗೊಳಿಸ್ಬೋದು, ಒಂದೊಂದು ಮನೇಲೂ ಅಂಬೇಡ್ಕರ್ ಹುಟ್ಟಿದ್ದಾರೆ. ಒಂದೊಂದು ಮನೇಲೂ ಅಂಬೇಡ್ಕರ್ ಹುಟ್ಟಿದ್ರೆ ಎಷ್ಟು ಜನ ವಿರೂಪಗೊಳಿಸೋಕಾಯ್ತು ಅವ್ರ ಕೈಲಿ? ಎಷ್ಟು ಜನ ಮನೇಲಿ ಕೂರ್ಸೋಕ್ಕಾಯ್ತದೆ? ಎಷ್ಟು ಜನ ಹತ್ತಿಕ್ಕಾಗತ್ತೆ ಅವ್ರ ಕೈಲಿ? ಸಾಧ್ಯನೇ ಇಲ್ಲ. ಇವತ್ತು ಇಷ್ಟು ಜನ ಅಂಬೇಡ್ಕರ್ ಹುಟ್ಟಿದ್ದಾರೆ, ಇನ್ನೂ ಹೆಚ್ಚು ಅಂಬೇಡ್ಕರ್ಗಳು ಹುಡ್ತಾ ಇರ್ತಾರೆ. ಇನ್ನು ಮುಂದಿನ ದಿನಗಳಿಗೆ ಹೆಚ್ಚು ತಿಳ್ಕೊಳ್ಳೋ ಪ್ರಯತ್ನವೇ ಮಾಡ್ತಾ ಇರೋದು. ಇವತ್ತು ಎಷ್ಟೋ ಜನ ನಮ್ಮ ಹಳ್ಳಿಯಿಂದ ನಮ್ಮ ಎಲ್ಲ ಹಿರಿಕರುಗಳು ಬಂದವ್ರೆ, ಅವರು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾವ್ರೆ. ಈಗ ಬಾಬಾ ಸಾಹೇಬ್ರು ಹೌದಾ ಹಿಂಗ ಎಲ್ಲರೂ ಅದ್ರ ಬಗ್ಗೆ ಏನು ಅಂತ ತಿಳ್ಕೊಳ್ಳೋ ಕುತೂಹಲ ಇದೆ ಎಲ್ಲರಿಗೂ. ನಾವು ಬರ್ತೀವಿ ಅಂತ ನಾವು ಹಠನ ಅವರು ನಮ್ಗಳಲ್ಲಿ ಹುಟ್ಟಾಕ್ತಾ ಇದ್ದಾರೆ. ನಾವು ಯಾರು ಧೃತಿಗೆಡಬೇಕಾಗಿಲ್ಲ. ನಾವೆಲ್ಲ ಇವತ್ತು ಧೃತಿಗೆಟ್ಟು ಬಂದಿಲ್ಲ, ಖುಷಿಯಿಂದ ಬಂದಿದ್ವಿ. ಇವತ್ತು ಒಂದು ಸುವರ್ಣ ಯುಗನ. ಈಗ ಉತ್ತರ ಪ್ರದೇಶದಲ್ಲಿ ನಮ್ಮ ನಳಂದ ವಿಶ್ವವಿದ್ಯಾನಿಲಯ ಇದೆ, ಉತ್ತರ ಭಾಗದಲ್ಲಿ. ಈಗ ದಕ್ಷಿಣ ಭಾಗದಲ್ಲಿ ಅವರೇನು ದಕ್ಷಿಣ ಅಯೋಧ್ಯೆ ಮಾಡ್ತೀವಿ ಅಂತ ಹೇಳ್ತಿದ್ರು. ಇವತ್ತು ನಾವು ದಕ್ಷಿಣ ಭಾಗದಲ್ಲಿ ನಳಂದ ವಿಶ್ವವಿದ್ಯಾನಿಲಯನೇ ಮಾಡ್ತೀವಿ. ಅಲ್ಲಿ ಏನು ಯಾವುದೇ ಜಾತಿ ಧರ್ಮ ಇಲ್ಲ, ಎಲ್ಲ ಜಾತಿ ಧರ್ಮದ ಮಕ್ಕಳು ಬಂದು ವಿದ್ಯಾಭ್ಯಾಸ ಮಾಡಲಿ, ಎಲ್ಲರೂ ಮೇಲೆ ಬರಲಿ, ಎಲ್ಲರೂ ಸಮಾನತೆ ಆಗಿರಲಿ. ಯಾಕೆ ಎಲ್ಲರೂ ಅವರೇನ ಒಬ್ಬರು ಸ್ವತ್ತು, ಅದು ಎಲ್ರಿಗೂ ಸಮಾನತೆ ಇದೆ, ಎಲ್ಲರೂ ಮೇಲೆ ಬರೋ ಹಕ್ಕಿದೆ. ಇಲ್ಲಿರೋರು ಒಬ್ಬೊಬ್ರು ಏನು ಬೇಕಾದ್ರೂ ಆಗ್ಬೋದು, ಹುಡುಗರುಗಳಾಗಲಿ ಯುವಕರಾಗಲಿ ಎಲ್ಲರಿಗೂ ಶಕ್ತಿ ಇದೆ. ಆ ಶಕ್ತಿ ತುಂಬುವಂಥ ಕೆಲಸ ಮುಂದಿನ ದಿನಗಳಾಗಲಿ. ಇವತ್ತು ಅಕ್ಕಪಕ್ಕದಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ದಲಿತ ಬಂಧುಗಳಿಗೆ ನಮ್ಮ ಗ್ರಾಮದ ಪರವಾಗಿ, ನಮ್ಮ ಹಾರೋಹಳ್ಳಿ ಗ್ರಾಮದ ಪರವಾಗಿ ನನ್ನ ವೈಯಕ್ತಿಕವಾಗಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ. ಜೈ ಭೀಮ್.